ಕೋವಿಡ್ ನ ತಡೆಯಕ್ಕೆ ಕೋವಿಡ್ ಶೀಲ್ಡ್ ವ್ಯಾಕ್ಸಿನೇಷನ್ ಅನ್ನೋದು ಕೂಡ ಬಂತು. ಇದನ್ನ ತಗೊಂಡವರು ಈಗ ಭಯ ಪಡ್ತಾ ಇದ್ದಾರೆ. ಸೊ ಮೆಡಿಸಿನ್ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ ಒಂದೇ ಒಂದು ಪ್ರಪಂಚದಲ್ಲಿ ಒಂದೇ ಒಂದು ಮೆಡಿಸಿನ್ ಕೂಡ ಇಲ್ಲ. ಇನ್ಫೆಕ್ಷನ್ ಆಗಿ ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆದ್ಮೇಲೆ ಮತ್ತೆ ವ್ಯಾಕ್ಸಿನೇಷನ್ ತಗೋಬೇಕು, ಇದೊಂಥರ ಫೂಲಿಶ್ನೆಸ್, ಸ್ಟುಪಿಡಿಟಿ ಅಂತ. ಹಾರ್ಟ್ ಅಷ್ಟೇ ಅಲ್ಲ, ಬ್ರೈನು, ಲಿವರು, ಕಿಡ್ನಿ, ನಿಮ್ಮಲ್ಲಿ ಎಷ್ಟು ಆರ್ಗನ್ಸ್ ಅದಾವೋ, ಎಷ್ಟು ರೀತಿ ಸೆಲ್ಸ್ ಅದಾವೋ ಅಷ್ಟಕ್ಕೂ ಕೂಡ ಒಂದು ಎಫೆಕ್ಟ್ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಒಂದು ಇನ್ಫಾರ್ಮೇಶನ್ ತಿನ್ಬೇಡ್ರಿ ಅಂದ ತಕ್ಷಣ ಹಾಗೆ ಕೆಟ್ಟದಾಗ ಕಮೆಂಟ್ ಆಗ್ತಾರೆ. ಆಗಲ್ಲ, ಕಮ್ಮಿ ಮಾಡಿ, ಎಷ್ಟು ಸಾಧ್ಯ ಅಂತ ಎಷ್ಟು ಕಮ್ಮಿ ಮಾಡಿ, ಯಾಕಂದ್ರೆ ನಿಮ್ಮ ಆರೋಗ್ಯಕ್ಕೋಸ್ಕರ ಹೇಳ್ತಾರೆ. ಹೆವಿ ಮೆಟಲ್ಸ್ ನಮ್ಮ ದೇಹ ಸೇರಿರುತ್ತಲ್ಲ, ಅದು 4 ವರ್ಷ ಬೇಕು ನಮ್ಮ ದೇಹದಿಂದ ಹೊರಗೆ ಬರೋಕ್ಕೆ. ಪುನೀತ್ ರಾಜ್ಕುಮಾರ್ ಅವ್ರ ಸಾವಿಗೆ ಕೂಡ ಈ ಕೋವಿಡ್ ಶೀಲ್ಡ್ ವ್ಯಾಕ್ಸಿನೇ ಕಾರಣ ಅಂತ ನಮಗೆ ಭಯ ಆಗ್ತೈತೆ ಹೇಳಲಿಕ್ಕೆ. ಈ ರೀತಿ ಹೇಳಿಬಿಟ್ರೆ ಜನ ಬಂದು ಹೊಡಿತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕೋವಿಡ್ ಟೈಮ್ನಲ್ಲಿ ತುಂಬ ಜನ ಕೋವಿಡ್ ಬಂದಿದೆ ಅಂತ ಹೇಳಿ ಭಯ ಪಡ್ತಾ ಇದ್ರು. ಸಾಯ್ತೀವೋ ಬದುಕ್ತೀವೋ ಅನ್ನೋ ಪ್ರಶ್ನೆಗಳಂತೂ ಅನೇಕ ಇತ್ತು. ಎಷ್ಟೋ ಜನದ ಬಾಡಿ ಕೂಡ ನಮಗೆ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಕೋವಿಡ್ನ ತಡೆಯೋಕ್ಕೆ ಕೋವಿಡ್ ಶೀಲ್ಡ್ ವ್ಯಾಕ್ಸಿನೇಷನ್ ಅನ್ನೋದು ಕೂಡ ಬಂತು. ಇದನ್ನು ತಗೊಂಡವರು ಈಗ ಭಯ ಪಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇಷ್ಟು ದಿನ ಇಲ್ಲದೆ ಇರುವಂತಹ ಭಯ ಈಗ ಯಾಕೆ ಬಂತು? ಈ ಕೋವಿಡ್ ಶೀಲ್ಡ್ ವ್ಯಾಕ್ಸಿನೇಷನಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ಇದ್ರ ಬಗ್ಗೆ ನಮ್ಮ ಜೊತೆ ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಅವರಿದ್ದಾರೆ ಮಾತಾಡಬೇಕಂತ ಹೇಳಿ. ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಸರ್, ಇವಾಗ ಕೋವಿಡ್ ಶೀಲ್ಡ್ ವ್ಯಾಕ್ಸಿನೇಷನ್ ತೊಗೊಂಡಿರೋರಿಗೆ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಬ್ಲಡ್ ಕ್ಲಾಟ್ಸ್ ಆಗ್ತಾ ಇದೆ ಅಂತೆಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಕೋವಿಡ್ ಇದು ವ್ಯಾಕ್ಸಿನ್ ಅಂತ ನೋಡೋದಾದ್ರೆ ನಾವು ಇಟ್ಸ್ ಎ ಕೆಮಿಕಲ್. ಅದು ನಾವು ಅದರಲ್ಲಿ ಆ್ಯಂಟಿಜನ್ ಇರುತ್ತೆ ಅಂತೀವಿ. ಜಸ್ಟ್ ಆ್ಯಂಟಿಜನ್ ಅಷ್ಟೇ ಅಲ್ಲ, ಆ್ಯಂಟಿಜನ್ ಜೊತೆಗೆ ಅನೇಕ ಅದನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅನೇಕ ಕೆಮಿಕಲ್ಸ್ ಕೂಡ ಆ್ಯಡ್ ಮಾಡಿರ್ತಾರೆ. ಈ ಕೆಮಿಕಲ್ ಅಂದರೆ ಇದು ಮೆಡಿಸಿನ್ ಅಂತ, ವ್ಯಾಕ್ಸಿನ್ ಅಂತ ತೊಗೊಂಡ್ರೆ ನಾವು ಮೆಡಿಸಿನ್ ಅಂತ ಕರಿಬೇಕು ಅದನ್ನು. ಸೊ ಮೆಡಿಸಿನ್ನು ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂಥ ಒಂದೇ ಒಂದು ಪ್ರಪಂಚದಲ್ಲಿ ಒಂದೇ ಒಂದು ಮೆಡಿಸಿನ್ ಕೂಡ ಇಲ್ಲ. ಯಾವುದೇ ಒಂದು ಮೆಡಿಸಿನ್ ಅಂತ ನೋಡಿ ನಾವು ಸೈಡ್ ಎಫೆಕ್ಟ್ಸ್ ಅಂತ ಹುಡುಕಿದರೆ 100 ಸೈಡ್ ಎಫೆಕ್ಟ್ಸು, ಕಾಂಪ್ಲಿಕೇಶನ್ಸು ಇರುತ್ತೆ. ಸೊ ಹಾಗಾಗಿ ಇದು ವ್ಯಾಕ್ಸಿನ್ ಅನ್ನೋದು ಒಂದು ಮೆಡಿಸಿನ್ ಆಗಿರೋದ್ರಿಂದ ಇದರಲ್ಲೂ ಒಂದಿಷ್ಟು ಸೈಡ್ ಎಫೆಕ್ಟ್ ಇರಲೇಬೇಕು, ಇದ್ದೇ ಇರುತ್ತೆ, 100% ಇದ್ದೇ ಇರುತ್ತೆ. ಬಟ್ ಮೆಡಿಸಿನ್ ಅಂತ ಬಂದಾಗ ನನ್ನ ಒಂದು ಅಡ್ವೈಸ್ ಏನಿರುತ್ತೆ, ಈಗೆಲ್ಲ ನಾನು ಕೋವಿಡ್ ಸ್ಟಾರ್ಟ್ ಆದಾಗೂ ನಾನು ಅಡ್ವೈಸ್ ಮಾಡ್ತಾಯಿದ್ದೆ. ಈ ಕೋವಿಡ್ ಅನ್ನೋದೊಂದು ವೈರಲ್ ಇನ್ಫೆಕ್ಷನ್ನಿಗೆ ನಾವು ಟ್ರೀಟ್ಮೆಂಟ್ ಇರಲ್ಲ. ಹಾಗೆ ಕೂಡ ವ್ಯಾಕ್ಸಿನೇಷನ್ ಕೂಡ ಅಷ್ಟೊಂದು ಹೆಲ್ಪ್ ಆಗಲ್ಲ. ಇದು ಇನ್ಫೆಕ್ಷನ್ ಆಗಿ ಅವರಲ್ಲಿ ಇಮ್ಯುನಿಟಿ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಕೋವಿಡ್ ವ್ಯಾಕ್ಸಿನೇಷನ್ ಬಂತು ಅಂತ ಹೇಳ್ಬಿಟ್ಟು ಈಗ 4 ವರ್ಷ ಆದಮೇಲೆ ಯಾವುದೇ ಒಂದು ವ್ಯಾಕ್ಸಿನನ್ನು ನಾವು ತೊಗೋಬೇಕು ಅಂದರೆ 3 to 4 years ರಿಸರ್ಚ್ ಆಗಿಬಿಟ್ಟು ನಂತರ ವ್ಯಾಕ್ಸಿನೇಷನ್ ಕೊಡ್ತಾರೆ. ಬಟ್ ಇದೇನೋ ಅವಶ್ಯಕತೆ, ತುಂಬ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಸೊ ವಿತಿನ್ 3 months 3 ತಿಂಗಳಲ್ಲಿ ಈ ಒಂದು ವ್ಯಾಕ್ಸಿನೇಷನ್, ಕೋವಿಡ್ ವ್ಯಾಕ್ಸಿನೇಷನ್ ಅನ್ನೋದು ಬಂತು. ಸರಿ, ಬಂದಿದ್ದು ತಪ್ಪಲ್ಲ, ಈ ವ್ಯಾಕ್ಸಿನೇಷನ್ ಇವ್ರು ಕೊಟ್ಟಿದ್ದು ತಪ್ಪಲ್ಲ. ಇಲ್ಲಿ ಆಗಿದ್ದೇನೆಂದರೆ ಯಾರಿಗೆ ಅವಶ್ಯಕತೆ ಇದೆ ವ್ಯಾಕ್ಸಿನೇಷನ್ನು? ಪ್ರತಿಯೊಬ್ಬರಿಗೂ ವ್ಯಾಕ್ಸಿನೇಷನ್ ಅವಶ್ಯಕತೆ ಇದೆಯಾ? 200% ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇರತಕ್ಕಂಥವ್ರು ಅಂತ ಅಂದರೆ ಯಾರು? ವ್ಯಾಕ್ಸಿನೇಷನ್ ಅವಶ್ಯಕತೆ ಇರತಕ್ಕಂಥವ್ರು ಅಂತಂದರೆ ಯಾರು ಎಕ್ಸ್ಪೋಸ್ ಆಗಿರಲ್ಲ, ಈ ಒಂದು ವೈರಸ್ಸಿಗೆ ಎಕ್ಸ್ಪೋಸ್ ಆಗಿದ್ದಾರೋ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಆ ಒಂದು ಕೋವಿಡ್ ಪೀಕ್ನಲ್ಲಿ ಆ ಒಂದು 3 ತಿಂಗಳು ವ್ಯಾಕ್ಸಿನೇಷನ್ ಕೊಟ್ಟಲ್ಲ, ಆ ಟೈಮ್ನಲ್ಲಿ ಇವರು ಯಾರ್ಯಾರಿಗೆ ನೆಗಡಿ, ಕೆಮ್ಮು, ಜ್ವರ ಇಂಥದ್ದು ಬಂದೋಯ್ತು, ಅಥವಾ ಯಾರ್ಯಾರಿಗೆ ಕೋವಿಡ್ ಪಾಸಿಟಿವ್ ಅಂತ ಬಂದೋಯ್ತು, ಇಂಥವ್ರನ್ನೆಲ್ಲರೂ ಇವರೆಲ್ಲ ಫಿಲ್ಟರ್ ಮಾಡಿಬಿಡ್ಬೇಕು. ಇಲ್ಲ, ನಿಮಗೆ ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಿಮಗೆ ಇನ್ಫೆಕ್ಷನ್ ಆಗಿದೆ, ಇನ್ಫೆಕ್ಷನ್ ಆದಮೇಲೆ ನಿಮ್ಮಲ್ಲಿ ಆ್ಯಕ್ಟಿವ್ ಆ್ಯಂಟಿಬಾಡೀಸ್, ಇನ್ಫೆಕ್ಷನ್ ಆಗಿ ಆಲ್ರೆಡಿ ಇಮ್ಯುನಿಟಿ ಬಂದುಬಿಟ್ಟಿದೆ, ಅಂಥವ್ರಿಗೆ ಮತ್ತೊಂದು ಕೆಮಿಕಲನ್ನು ಕೊಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಫಿಲ್ಟರ್ ಮಾಡಿ ಕೇವಲ ನನ್ನ ಪ್ರಕಾರ 1%ಕ್ಕಿಂತ ಕಡಿಮೆ ಜನಕ್ಕೆ ಅವಶ್ಯಕತೆ ಇರ್ತಾಯಿತ್ತು ಒಂದು ವ್ಯಾಕ್ಸಿನೇಷನ್ನ ಹೊರತು ಪ್ರತಿಯೊಬ್ಬರು 100% ನೀವು ಚೆನ್ನಾಗಿದ್ದರೂ ತೊಗೋಬೇಕು, ಚೆನ್ನಾಗಿಲ್ಲದೇ ಇದ್ದರೂ ತೊಗೋಬೇಕು. ನಿಮಗೆ ಇನ್ಫೆಕ್ಷನ್ ಆಗಿ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ವ್ಯಾಕ್ಸಿನೇಷನ್ ತೊಗೋಬೇಕು. ಇದೊಂಥರ ಫೂಲಿಶ್ನೆಸ್, ಸ್ಟುಪಿಡಿಟಿ ಅಂತ ಅಂತೀನಿ. ಯಾಕಂದರೆ TB ಆಗಿರ್ತಕ್ಕಂಥ ಪೇಷಂಟಿಗೆ BCG ಇಂಜೆಕ್ಷನ್ ನೀಡೋದು ಎಷ್ಟು ಸರಿ, ಹಾಗೆ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಪೇಷಂಟಿಗೆ ಅದರ ವ್ಯಾಕ್ಸಿನೇಷನ್ ಕೊಡ್ತಕ್ಕಂಥದ್ದು ತುಂಬ ದಡ್ಡತನನೇ. ಈ ಒಂದು ದಡ್ಡತನ ಈಗ 1% ಅಥವಾ 0.5%, ಇನ್ನೂ ಲೆಸ್ ದ್ಯಾನ್ 0.05% ಏನೋ ಅವಶ್ಯಕತೆ ಬರ್ತಾಯಿತ್ತೇನೋ ಅಂಥ ಪೇಷಂಟ್ಸ್, ಅಂಥ ಜನರನ್ನ ಹುಡುಕಿ ಕೊಡ್ಬೋದಾಗಿತ್ತು ಇವರು. ಬಟ್ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದರಿಂದ ಇವತ್ತು ನೋಡಿ ನಾನು ಹೇಳ್ತಾ ಇದ್ದೀನಿ, ಕಾಂಪ್ಲಿಕೇಶನ್ಸ್ ಅನ್ನೋದು 100% ಇರುತ್ತೆ. ಹಾಗೆ ಈಗ ಇವರೇ ಒಪ್ಕೊತಾ ಇದ್ದಾರೆ. ಈಗ ಕೆಲವರು ಸುಮಾರು ಜನ ಕೇಸ್ ಹಾಕಿದ ಮೇಲೆ, ಕಂಪ್ನಿ ಮೇಲೆ ಕೇಸ್ ಹಾಕಿದ ಮೇಲೆ ಅವರೇ ಒಪ್ಕೊಂಡಿದ್ದಾರೆ, ಇಲ್ಲ ಇದರಿಂದ ರಕ್ತ ಹೆಪ್ಪುಗಟ್ಟತಕ್ಕಂಥ ಕಾಂಪ್ಲಿಕೇಶನ್, ಅದ್ರ ಜೊತೆಗೆ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗ್ತಕ್ಕಂಥ ಕಾಂಪ್ಲಿಕೇಶನ್ನು ಕೆಲವರಲ್ಲಿ ಆಗಬಹುದು ಅಂತೇಳಿ.
ನೋಡಿ ನೀವು ಕೊಡೋದೇ ಕಡಿಮೆ, ತುಂಬ ಕಡಿಮೆ ಪ್ರಮಾಣದ ಜನಕ್ಕೆ, ತುಂಬ ಅವಶ್ಯಕತೆ ಇರ್ತಕ್ಕಂಥವ್ರು, ನೀಡ್ ಇರ್ತಕ್ಕಂಥ ಪೇಷಂಟ್ಸಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ರೆ ಮ್ಯಾಟ್ರೇ ಆಗ್ತಾ ಇರಲಿಲ್ಲ. ಯಾಕಂದರೆ ಅನೇಕ ನಾವು ಈ BCG ಕೊಡ್ತೀವಿ, ಅದು ಇದು ಕೊಡ್ತೀವಿ, ಅದರಿಂದನೂ ಕಾಂಪ್ಲಿಕೇಶನ್ಸ್ ಆಗಿರ್ತವೆ, ಬೇರೆ ವ್ಯಾಕ್ಸಿನಿಂದನೂ ಕಾಂಪ್ಲಿಕೇಶನ್ ಆಗಿರ್ತದೆ. ಬಟ್ ಕೊಟ್ಟಿರೋ ಪರ್ಸೆಂಟೇಜ್ ಕಡಿಮೆ ಇರುತ್ತೆ, ಹಾಗಾಗಿ ಅದೊಂದು ಅಷ್ಟು ಹೈಲೈಟ್ ಆಗೋದಿಲ್ಲ. ಬಟ್ ಎಲ್ರಿಗೂ ಕೊಟ್ಟಾಗ, ಅವಶ್ಯಕತೆ ಇಲ್ಲದೇ ಇರೋರಿಗೂ ಕೊಟ್ಟಾಗ ಅದ್ರ ಕಾಂಪ್ಲಿಕೇಶನ್ಸು ಹೈಲೈಟ್ ಆಗ್ತದೆ. ಸರ್, ಅಂದರೆ ಗೌರ್ಮೆಂಟ್ ಎಲ್ಲಾದರೂ ಎಡುತ್ತಾ, ಅಂದರೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋ ಒಂದು ಹರಿನೆಸ್ಸಲ್ಲಿ, ಒಂದು ಎಲ್ಲರಿಗೂ ಆ ವ್ಯಾಕ್ಸಿನೇಷನ್ನ ತಲುಪಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಎಲ್ಲಾದರೂ ಗೌರ್ಮೆಂಟ್ ಎಲ್ರಿಗೂ ಕೊಡಬೇಕು ಅನ್ನೋ ಒಂದು ನಿಯಮ ತಂದುಬಿಡ್ತಾ, ಇದರಿಂದ ಜನ ಇವತ್ತು ಎಫೆಕ್ಟ್ ಅನುಭವಿಸ್ತಾ ಇದ್ದಾರೆ ಅಂತ? ಗೌರ್ಮೆಂಟ್ ವಿಷಯದಲ್ಲಿ ಹೇಳ್ಬೇಕಂತಂದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳ್ತಿರೋದು, ಇದು ಒಂದು ಕಡೆ ತಪ್ಪು ಮಾಡಿತು ಗೌರ್ಮೆಂಟು. ಬಟ್ ಅದು ತಪ್ಪು ಅಂತಲೇ ಹೇಳಲಿಕ್ಕಾಗಲ್ಲ. ಯಾಕಂತಂದರೆ ಅಲ್ಲಿ ಏನಾಯಿತು, ಗೌರ್ಮೆಂಟಿಗೆ ಗೊತ್ತಿಲ್ಲ, ನಾನ್ ಮೆಡಿಕಲ್ಸ್ ಅವರು ಡಾಕ್ಟರ್ಸ್ ಅಲ್ಲ, ಅಥವಾ ಇದ್ರ ಬಗ್ಗೆ ಇನ್ಫೆಕ್ಷನ್ ಬಗ್ಗೆ ಅವ್ರ ಬಗ್ಗೆ ಮಾಹಿತಿ ಇರಲ್ಲ. ಹಾಗಾಗಿ ಯಾರ ಮೇಲೋ ಒಂದು ಕೆಲವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಡಿಪೆಂಡ್ ಅಂತಂದರೆ ಈಗ ಅವಾಗ ಎಕ್ಸ್ಪರ್ಟ್ಸ್ ಅಂತಿದ್ರು, ಯಾರು ಅಂತಲೂ ಗೊತ್ತಿರಲಿಲ್ಲ ಎಕ್ಸ್ಪರ್ಟ್ಸು. ಆ ಎಕ್ಸ್ಪರ್ಟ್ಸ್ನ ಸಲಹೆ ಅಂತ ತೊಗೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳೋರು. ಸೊ ಆ ಎಕ್ಸ್ಪರ್ಟ್ಸ್ನ ಸಲಹೆ ತೊಗೊಂಡು, ನೋಡಿ, ಒಂದು ಪೇಷಂಟ್ 4 ಪೇಷಂಟ್ ನೋಡಿದಾರಲ್ಲ, ಕೋವಿಡ್ ಪೇಷಂಟ್ ಟ್ರೀಟ್ ಮಾಡಿದಾರಲ್ಲ, ಅಂಥವ್ರನ್ನೆಲ್ಲ ಎಕ್ಸ್ಪರ್ಟ್ಸ್ ಅಂತ ಒಂದು ಪ್ಯಾನಲಲ್ಲಿ ಇಟ್ಕೊಂಡು ಅವರ ಒಂದು ಸಜೆಷನ್. ನನ್ನ ಪ್ರಕಾರ ಗೌರ್ಮೆಂಟ್ ತಪ್ಪೇ ಅಲ್ಲ. ಯಾಕಂತಂದರೆ ಇವ್ರು ಯಾರು ಎಕ್ಸ್ಪರ್ಟ್ಸ್ ಅಂತ ಹೇಳಿ ಯಾರು ಅಡ್ವೈಸ್ ಕೊಡ್ತಾಯಿದ್ರು, ಅವರು ಮಿಸ್ಗೈಡ್ ಮಾಡಿದ್ರು ಗೌರ್ಮೆಂಟ್ನ. ಆ ಸಮಯದಲ್ಲಿ ಅವರು 100% ಮಿಸ್ಗೈಡ್ ಮಾಡ್ತಿದ್ರು. ಇದರಲ್ಲಿ ನನಗೇನೋ ಗೌರ್ಮೆಂಟ್ ತಪ್ಪು ಅಂತಲ್ಲ, ಗೌರ್ಮೆಂಟ್ ಅದಾಗೆ ಡಿಸಿಷನ್ ತೊಗೊಳಕ್ಕಾಗಲ್ಲ, ಎಕ್ಸ್ಪರ್ಟ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಎಕ್ಸ್ಪರ್ಟ್ಸು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು, ಯಾವುದಕ್ಕೆ ಅಂತ ಅಂದರೆ ಅವರು ಡಿಪೆಂಡ್ ಆಗಿದ್ದು ಈ ಒಂದು ಕಂಪ್ನಿಗಳ ಮೇಲೆ, ವ್ಯಾಕ್ಸಿನೇಷನ್ ಕಂಪ್ನಿಗಳು ಅಥವಾ ಈ ಒಂದು WHO ಆಗಿರ್ಬೋದು, ಯಾವುದೋ ಒಂದು ಕೆಲವೊಂದು ಸಂಸ್ಥೆಗಳ ಮೇಲೆ ಅದರ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು, ಅಥವಾ ಮಾಧ್ಯಮದಲ್ಲಿ ಏನೋ ಬಂತು ಅದನ್ನೇ ಒಂದು ಇನ್ಫಾರ್ಮೇಷನ್ ಅಂದ್ಕೊಂಡು ಇವರು ಎಕ್ಸ್ಪರ್ಟ್ಸ್ ಅನ್ನೋರು ಕೂಡ ಒಂದು ಅಡ್ವೈಸನ್ನು ಗೌರ್ಮೆಂಟಿಗೆ ಕೊಡ್ತಾಯಿದ್ರು. ಹಾಗಾಗಿ ಟೋಟಲಿ ನಾನು ಬ್ಲೇಮ್ ಮಾಡೋದು ಗೌರ್ಮೆಂಟ್ನೆಲ್ಲ, ಈ ಒಂದು ಎಕ್ಸ್ಪರ್ಟ್ಸ್ ಈ ರೀತಿ ಮಾಡಬೇಕು ವ್ಯಾಕ್ಸಿನೇಷನ್. ನೋಡಿ, ಅವಶ್ಯಕತೆ ಇಲ್ಲದೆ ಇರೋರಿಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳಿ ಗೌರ್ಮೆಂಟ್ ಮುಖಾಂತರ ಈ ಒಂದು ರೂಲ್ಸ್ ತಂದ್ರಲ್ಲ, ಅವ್ರದ್ದೇ ತಪ್ಪು, ಎಕ್ಸ್ಪರ್ಟ್ಸ್ದೇ ತಪ್ಪು ಅಂತ ಹೇಳ್ತೀನಿ ನಾನು. ಸರ್, ಅಂದರೆ ಇವಾಗ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ತೊಗೊಂಡ್ಬಿಟ್ಟಿದ್ದಾರೆ, ಇದರಿಂದ ಏನೆಲ್ಲ ಪರಿಣಾಮಗಳಿದೆ, ನಾವೇನೆಲ್ಲ ಫೇಸ್ ಮಾಡ್ತೀವಿ, ಅಥವಾ ಅದಕ್ಕೆ ಆದಂತಹ ಸೆಟ್ ಆಫ್ ರೀತಿಗಳಿರುತ್ತಾ? ಅಂದರೆ ಇಷ್ಟು ದಿನದಲ್ಲೇ ಇಂಥ ಕಾಯಿಲೆ ಬರ್ಬೋದು ಅನ್ನೋದೇನಾದರೂ ಇದೆಯಾ? ಇದು ಕೋವಿಶೀಲ್ಡ್ ವ್ಯಾಕ್ಸಿನೇಷನಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ನೋಡಿದರೆ ಅಲ್ಯೂಮಿನಿಯಂ ಇರ್ಬೋದು, ಲೆಡ್ ಇರ್ಬೋದು, ಇವೆಲ್ಲ ಹೆವಿ ಮೆಟಲ್ಸ್ ಅಂತ ಅಂತೀವಿ. ಸ್ಟೆಬಿಲೈಸ್ ಮಾಡಲಿಕ್ಕೆ ಅಂತ ಯೂಸ್ ಮಾಡಿರ್ತಕ್ಕಂಥ ಹೆವಿ ಮೆಟಲ್ಸು. ವ್ಯಾಕ್ಸಿನ 4 ದಿವಸ ಹೋಗ್ಬಿಡುತ್ತೆ. ವ್ಯಾಕ್ಸಿನಲ್ಲಿ ಆ್ಯಂಟಿಜನ್ನು, ನಿಮಗೆ ಇಮ್ಯುನಿಟಿ ಬರುತ್ತೆ, ನಿಮ್ಮಲ್ಲಿ ಆ್ಯಂಟಿಬಾಡೀಸ್ ಬರುತ್ತೆ. ಆ್ಯಂಟಿಬಾಡೀಸ್ 4 ದಿವಸ ಆದಮೇಲೆ ಆ್ಯಂಟಿಬಾಡೀಸ್ ಇರಲ್ಲ. ಅವರು ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ, 4 ದಿವಸ ಬಿಟ್ಟು ನಾನು ಟೆಸ್ಟ್ ಮಾಡಿಸಿದ್ದೀನಿ ಕೆಲವು ಪೇಷಂಟಿಗೆ, 4 ದಿವಸ ಬಿಟ್ಟು ನೋಡಿದ್ರೆ ಆ್ಯಂಟಿಬಾಡೀಸ್ ಇಲ್ಲ, ವ್ಯಾಕ್ಸಿನೇಷನ್ ತೊಗೊಂಡ ಮೇಲೆ ಕೂಡ. ಸೊ ಆ್ಯಂಟಿಜನ್ ಅನ್ನೋದು ಹೋಗ್ಬಿಡುತ್ತೆ. ಬಟ್ ಇದರಲ್ಲಿರ್ತಕ್ಕಂಥ ಸೈಡ್ ಎಫೆಕ್ಟ್ ಕೊಡ್ತಕ್ಕಂಥ ಕೆಮಿಕಲ್ಸ್ ಏನು ಹೆವಿ ಮೆಟಲ್ಸ್ ಅಂತ ಹೇಳ್ತೀವಲ್ಲ, ಇವು ಹೆವಿ ಮೆಟಲ್ಸ್ ಆಗಿರೋದ್ರಿಂದ ಬಾಡಿಯಿಂದ ಅಷ್ಟು ಸುಲಭವಾಗಿ ಹೋಗಲ್ಲ. ಒಂದು ಸಲ ದೇಹ ಎಂಟ್ರ್ ಆಯ್ತು ನೋಡಿ, ಯಾವುದೋ ಒಂದು ಟ್ಯಾಬ್ಲೆಟ್ ಅಂತೀವಿ, ಪ್ಯಾರಾಸ್ಟಮಾಲ್ ಟ್ಯಾಬ್ಲೆಟ್, ದೇಹದಿಂದ ಒಂದು 4-5 ಅವರ್ 6 ಅವರ್ ಆದಮೇಲೆ ಬಾಡಿನಲ್ಲಿ ಇರೋದು ಎಫೆಕ್ಟ್ ಇರೋದಿಲ್ಲ. ಬಟ್ ಆದರೆ ಈ ಹೆವಿ ಮೆಟಲ್ಸ್ ಅಂತಕ್ಕಂಥವು, ಈ ಒಂದು ಲೆಡ್ ಆಗಿರ್ಬೋದು, ಸೊ ಮರ್ಕ್ಯುರಿ ಆಗಿರ್ಬೋದು, ಅಲ್ಯೂಮಿನಿಯಂ, ಇಂಥವನ್ನೆಲ್ಲ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಸೆಲ್ನಲ್ಲಿ ಹೋಗಿ ಬಲವಂತವಾಗಿ ಕೂತ್ಕೊಳ್ಳುತ್ತೆ. ಅದು ದೇಹ ಅದನ್ನ ಇಟ್ಕೋಬೇಕು ಅಂತ ಇರಲ್ಲ, ಬಟ್ ಆದರೆ ಫೋರ್ಸಿಬಲ್ಲೇ ಹೋಗಲ್ಲಿ ಕೂತಿರುತ್ತೆ. ಅದು ಅಷ್ಟು ಸುಲಭವಾಗಿ ದೇಹದಿಂದ ಹೊರಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ಅಂತ ಒಂದು ನಿರ್ದಿಷ್ಟವಾದ ಸಮಯ ಇರುತ್ತೆ. ಆ ರೀತಿ ನೋಡೋದಾದರೆ ಸೊ ವ್ಯಾಕ್ಸಿನೇಷನ್ ಕೊಡೋದಕ್ಕಿಂತ ಮುಂಚೆ ರಿಸರ್ಚ್ ಮಾಡ್ತಾರೆ. ಒಂದು 3 to 4 years ರಿಸರ್ಚ್ ಆಗುತ್ತೆ. ರಿಸರ್ಚ್ ಆದ ನಂತರ ಆ ವ್ಯಾಕ್ಸಿನೇಷನ್ನ ತೊಗೊಂಬರ್ತಾರೆ. ಯಾಕೆ ರಿಸರ್ಚ್ ಆಗುತ್ತೆ ಅಂತಂದರೆ 4 ವರ್ಷದಲ್ಲಿ ಏನಾದರೂ ಇದ್ರದ್ದು ಸೈಡ್ ಎಫೆಕ್ಟ್ ಆಗ್ತಾಯಿದೆ ಅಂತ ನೋಡಲಿಕ್ಕೆ ಅನುಕೂಲ ಆಗುತ್ತೆ, ಗೊತ್ತಾಗುತ್ತೆ. ಅದರ ಸೈಡ್ ಎಫೆಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಮೈಲ್ಡಾಗಿ. ಬಟ್ ಸೈಡ್ ಎಫೆಕ್ಟ್ ಅನ್ನೋದು ಏನಾದರೂ ಇದೆಯಾ ಅನ್ನೋ ಒಂದು ಉದ್ದೇಶದಿಂದ ಒಂದು 4 ವರ್ಷ ರಿಸರ್ಚ್ ನಡೀತಾ ಇರ್ತೈತೆ. ಹಾಗಾಗಿ ಇಲ್ಲಿ 3 to 4 years ಅಂತೆ ಒಂದು ಮಿನಿಮಮ್ ಅಂತ ತೊಗೊಳ್ಳಿ, ಒಂದು 4 ವರ್ಷ. ಈಗ ಆಲ್ರೆಡಿ ಹಾಕಿ ಇಂಜೆಕ್ಷನ್ ಲಾಸ್ಟ್ ಕೊನೆಯದಾಗಿ ನೀವು 3ನೇ ವ್ಯಾಕ್ಸಿನೇಷನ್ ಹಾಕ್ಸಿರೋ ಅಥವಾ 4ನೇದು ಹಾಕ್ಸಿರೋ, ಅಲ್ಲಿಂದ ಮುಂದಕ್ಕೆ ತೊಗೊಳ್ಳಿ, ಒಂದು 3 to 4 ವರ್ಷ ಇರ್ಬೋದು. ಸರಿ ಸರ್, ಹಂಗಿದ್ರೆ ನಾನು 3 to 4 ವರ್ಷ ಭಯದಲ್ಲೇ ಬದುಕಬೇಕಾ, ಏನಾರು ಆಗಿಬಿಡುತ್ತೆ ಅಂತನಾ? ಏನೂ ಸಮಸ್ಯೆ ಆಗಲ್ಲ. ನೋಡಿ, ಈ ಒಂದು ಹೆವಿ ಮೆಟಲ್ಸ್ ಏನಿದಾವಲ್ಲ, ಇವು ಇನ್ಫ್ಲಮೇಷನ್ ಮಾಡುತ್ತೆ. ಇದು ಯಾವ ರೀತಿ ಹಾರ್ಟ್ ಅಟ್ಯಾಕ್ ಹೆಂಗೆ ಮಾಡುತ್ತೆ, ಸುಮ್ಮನೆ ಹೋಗಿ ಹಾರ್ಟ್ ಮೇಲೆ ಹೋಗಿ ಅಟ್ಯಾಕ್ ಮಾಡುತ್ತಾ, ಅಥವಾ ಏನೋ ಒಂದು ಅವರೇನೋ ಹೇಳ್ಬಿಟ್ರು ಅದಾಗುತ್ತಾ ಇದಾಗುತ್ತೆ? ಇಲ್ಲ, ಇದು ಸುಳ್ಳು. ಅವ್ರು ಹೇಳ್ತಾರಲ್ಲ 2 ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಏನು ಹೇಳ್ತಾರಲ್ಲ, ಸುಳ್ಳು. 100 ಕಾಂಪ್ಲಿಕೇಶನ್ಸ್ ಇರುತ್ತೆ. ಯಾಕಂದರೆ ಇನ್ಫ್ಲಮೇಷನ್ ಅನ್ನೋದಾಗುತ್ತೆ. ಈ ಒಂದು ಹೆವಿ ಮೆಟಲ್ಸಿಂದ ನಮ್ಮ ದೇಹದಲ್ಲಿ ಒಂದು ಇನ್ಫ್ಲಮೇಟ್ರಿ ರಿಯಾಕ್ಷನ್ ಆಗಿಬಿಟ್ಟು ಇನ್ಫ್ಲಮೇಷನ್ ಅನ್ನೋದಾಗ್ತಾ ಇರ್ತದೆ. ಸೊ ಒಂದು ಇನ್ಫ್ಲಮೇಷನ್ ಅನ್ನೋದು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಪ್ರತಿ ಸೆಲ್ಲನ್ನು, ಪ್ರತಿ ಆರ್ಗನನ್ನು, ಈಗ ಅವ್ರು ಹೇಳಿದರೆ ಹಾರ್ಟ್ ಅಷ್ಟೇ ಅಲ್ಲ, ಬ್ರೈನು, ಲಿವರು, ಕಿಡ್ನಿ, ನಿಮ್ಮಲ್ಲಿ ಎಷ್ಟು ಆರ್ಗನ್ಸ್ ಇದ್ದಾವೋ, ಎಷ್ಟು ರೀತಿ ಸೆಲ್ಸ್ ಇದ್ದಾವೋ ಅಷ್ಟಕ್ಕೂ ಕೂಡ ಒಂದು ಎಫೆಕ್ಟ್ ಮಾಡ್ತಕ್ಕಂಥ ಅವಕಾಶ ಇರುತ್ತೆ ಒಂದು ಇನ್ಫ್ಲಮೇಷನಿಗೆ.
ಹಾಗಾಗಿ ಅದಾಗುತ್ತೆ ಇದಾಗುತ್ತೆ ಯಾವುದೂ ತಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ತಲೆ ಕೆಡಿಸ್ಕೊಬೇಡಿ. ಇದು ಡ್ಯಾಮೇಜ್ ಮಾಡಿದರೆ ಪ್ರತಿಯೊಂದನ್ನು ಡ್ಯಾಮೇಜ್ ಮಾಡ್ಬೋದು. ಬಟ್ ನಿಮ್ಮ ತಲೆಯಲ್ಲಿ ಏನಿರಬೇಕು, ಆಲ್ರೆಡಿ ವ್ಯಾಕ್ಸಿನೇಷನ್ ತೊಗೊಂಡ್ಬಿಟ್ಟಿದ್ದೀವಿ, ವ್ಯಾಕ್ಸಿನೇಷನ್ ತೊಗೊಂಡ್ಬಿಟ್ಟಿದ್ದೀನಿ ಸರ್, ಅದ್ರ ಬಗ್ಗೆ ವಿಚಾರ ಮಾಡಬೇಡಿ. ತೊಗೊಂಡಿಲ್ಲ ವೆಲ್ ಆ್ಯಂಡ್ ಗುಡ್, ಖುಷಿಪಡಿ. ಬಟ್ ಅಕಸ್ಮಾತ್ ತೊಗೊಂಡಿದ್ದೀರಾ ಆದರೂ ಖುಷಿಪಡಿ, ಭಯಪಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಇನ್ ಕೇಸ್ ತೊಗೊಂಡಿದ್ದೀರಿ ಏನು ಮಾಡಬೇಕು, ನಾನು ಹೇಳಿದ್ರೆ ಬ್ಲಡ್ಡಲ್ಲಿ ಇರುತ್ತೆ, ನಿಮ್ಮ ಸೆಲ್ಸಲ್ಲಿ ಇರುತ್ತೆ, ಇದು ಮೆಟಲ್ಸ್ ಎಲ್ಲ, ಇವನ್ನೆಲ್ಲ ದೇಹದಿಂದ ತೆಗೆದಾಕೋದು ಹೇಗೆ ಅನ್ನೋದನ್ನು ತಿಳ್ಕೊಬೇಕು. ಸೊ ಮೊದಲನೇದಾಗಿ ಹೇಳ್ತಾ ಇರ್ತೀವಿ, ಒಂದು ಇನ್ಫ್ಲಮೇಷನ್, ಆಲ್ರೆಡಿ ಇನ್ಫ್ಲಮೇಷನ್ ಈ ಒಂದು ಹೆವಿ ಮೆಟಲ್ಸಿಂದ ಆಗ್ತಾ ಇರ್ತದೆ. ಅದ್ರ ಜೊತೆಗೆ ಇನ್ಫ್ಲಮೇಷನನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ಕೆಲಸ ಇದ್ದರೆ ಅದನ್ನು ಅವಾಯ್ಡ್ ಮಾಡಿರಿ. ಏನದು, ಮೊದಲನೇದಾಗಿ ಸ್ಟ್ರೆಸ್ ಹೇಳ್ತಾ ಇರ್ತೀವಿ. ಸ್ಟ್ರೆಸ್, ಅತಿಯಾದ ಸ್ಟ್ರೆಸ್ಸು, ತುಂಬ ಟೆನ್ಷನ್ ತೊಗೊಂಬಿಡೋದು, ವರ್ಕ್ ಸ್ಟ್ರೆಸ್ಸು, ಫ್ಯಾಮಿಲಿ ಸ್ಟ್ರೆಸ್ಸು, ತುಂಬ ಸ್ಟ್ರೆಸ್ ಸರ್ ಕೆಲಸದಲ್ಲಿ, ಅದು ಮಾಡಬೇಕು ಇದು ಮಾಡಬೇಕು, ಬೇಡ, ಅದಷ್ಟೊಂದು ಸ್ಟ್ರೆಸ್ ತೊಗೊಳ್ಳೋದನ್ನ ಕಮ್ಮಿ ಮಾಡಿ. ಅದೇ ಹೇಳ್ತಾ ಇದ್ದೆ, ಯಾವ ರೀತಿ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು, ಮೆಂಟಲ್ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿಕ್ಕೆ ನೀವು ಮೆಡಿಟೇಷನ್ ಮಾಡಿ. ತುಂಬ ಬೆಸ್ಟ್ ಎಕ್ಸಸೈಸ್ ಮೆಡಿಟೇಷನ್ ಮಾಡಿ. ಮೈಂಡು ಕೂಲಾಗಿ ಇಟ್ಕೊಳ್ಳಿ, ವಾಕ್ ಮಾಡಿ, ರಿಲ್ಯಾಕ್ಸ್ ಆಗಿರಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ. ಇವೆಲ್ಲ ನ್ಯಾಚುರಲ್ ಆಗಿ ನಮ್ಮ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತಲೇ ಹೇಳ್ಬೋದು. ಇನ್ಫ್ಲಮೇಷನ್ನ ಕಮ್ಮಿ ಮಾಡುತ್ತೆ. ಆ ಕಡೆ ಲೆಡ್ ನಿಮ್ಮ ಇನ್ಫ್ಲಮೇಷನ್ ಜಾಸ್ತಿ ಮಾಡಿದರೆ ಈ ಒಂದು ಸ್ಟ್ರೆಸ್ ರಿಲೀವಿಂಗ್ ಏನು ಯೋಗ ಎಲ್ಲ ಮಾಡ್ತೀವಲ್ಲ, ಇದು ನ್ಯಾಚುರಲಾಗಿ ನಮ್ಮ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಫಿಸಿಕಲ್ ಸ್ಟ್ರೆಸ್ಸು, ದುಡ್ಡು ಮಾಡಬೇಕು, ದುಡಿಬೇಕು, ಟಾರ್ಗೆಟು, ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ಕಮಿಟ್ಮೆಂಟು, ಆ ಕಮಿಟ್ಮೆಂಟ್, ಈ ಕಮಿಟ್ಮೆಂಟು, ಆ ಲೋನ್ ಈ ಲೋನು ಅಂತ ಹೇಳಿ ಒಂದ್ರ ಬಗೆಯಲ್ಲಿ ಎರಡು ಡಬಲ್ ವರ್ಕ್ ಮಾಡೋದು, ಡೇ ಆ್ಯಂಡ್ ನೈಟ್ ಶಿಫ್ಟ್ ಮಾಡೋದು, ಇಂಥವೆಲ್ಲ ಮಾಡಿದಾಗ ಫಿಸಿಕಲಿ ಬಾಡಿ ಮೇಲೆ ಸ್ವಲ್ಪ ಸ್ಟ್ರೆಸ್, ಫಿಸಿಕಲಿ ಒತ್ತಡ ಜಾಸ್ತಿ ಆಗುತ್ತೆ. ಈ ರೀತಿ ಆದಾಗಲೂ ಕೂಡ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಫಿಸಿಕಲ್ ಆ್ಯಸ್ ವೆಲ್ ಆಸ್ ಮೆಂಟಲ್ ಸ್ಟ್ರೆಸ್ ಕಂಟ್ರೋಲ್ ಮಾಡ್ಕೊಳ್ಳಿ. 50% ಈ ಒಂದು ರಿಸ್ಕ್ ಏನಿದೆಯಲ್ಲ, ಇದರಿಂದ ಹಾರ್ಟದಷ್ಟೇ ಅಲ್ಲ, ಇದರಿಂದ ವ್ಯಾಕ್ಸಿನೇಷನಿಂದ ಆಗ್ತಕ್ಕಂಥ ಸಂಪೂರ್ಣ ಒಂದು ಕಾಂಪ್ಲಿಕೇಶನ್ಸ್ ಕೂಡ 50% ರೆಡ್ಯೂಸ್ ಮಾಡ್ಬೋದು, ಒಂದು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು. ಎರಡನೇದಾಗಿ ಇನ್ನು 50% ಏನು ಮಾಡ್ಬೇಕು ಸರ್ ಅನ್ನೋದಾದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇತ್ತು. ಏನು, ಆಹಾರದಲ್ಲಿ ಪದ್ಧತಿಯಲ್ಲಿ ಬದಲಾವಣೆ. ಇದು ಆಲ್ರೆಡಿ ನಮ್ಮಲ್ಲಿ ಒಂದು ಮಿನರಲ್ಸ್, ನಾವು ಇದು ಒಂದು ಮೆಟಲ್ ಹೋಗ್ಬಿಟ್ಟು ತೊಂದರೆ ಕೊಡ್ತಾ ಇದೆ. ಅದ್ರ ಜೊತೆಗೆ ಅತಿ ಹೆಚ್ಚಾದ ನಾವು ಈ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್, ಫ್ಯಾಟ್ ಅಂತ ಅತಿ ಹೆಚ್ಚಾಗಿ ಉಪಯೋಗಿಸೋದ್ರಿಂದನೂ ಕೂಡ ಮತ್ತೆ ಅಗೇನ್ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಕಾಳು, ಬೇಳೆ, ಅಕ್ಕಿ, ರಾಗಿ, ಗೋಧಿ, ಈ ಮಿಲೆಟ್ಸು, ಅದು ಏನು ಹೇಳ್ತಾರೆ, ಅದೆಲ್ಲದನ್ನು ಆದಷ್ಟು ಕಡಿಮೆ ಪ್ರಮಾಣದ ಉಪಯೋಗಿಸಿ. ಯಾಕಂದರೆ ಅದು ಆಲ್ರೆಡಿ ಅಸಿಡಿಕ್ ಇರ್ತದೆ. ಹಾಗೆ ಅದನ್ನು ಕಡಿಮೆ ಮಾಡಿ. ಸರಿ ಸರ್, ಮತ್ತು ಏನು ತಿನ್ನಬೇಕು ಕೇಳ್ತಾ ಇರ್ತಾರೆ. ಆ ರೀತಿ ಒಂದು ಏನಾರು ಹೇಳ್ತಿದ್ದ ಹಾಗೆ, ಮತ್ತು ಹೊಟ್ಟೆಗೆ ಏನು ತಿನ್ಬೇಕು ಸರ್, ನಾವು ಅನ್ನ ತಿನ್ನಬೇಡ, ಮುದ್ದೆ ತಿನ್ನಬೇಡ, ರಾಗಿ ಚಪಾತಿ ತಿನ್ನಬೇಡ, ನಾವು ತಿನ್ನಬೇಡ ಅಂತ ಹೇಳ್ತಾ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಪ್ರಮಾಣ 20%ಗೆ ರೆಡ್ಯೂಸ್ ಮಾಡಿಬಿಡಿ. ನಿಮ್ಮ ಒಂದು ಕಾಳು, ಬೇಳೆ, ಅಕ್ಕಿ ಪ್ರತಿದಿನ ನಾರ್ಮಲ್ ಊಟ ಅಂತ ಅಂತಿರಲ್ಲ, ಅದನ್ನು 20%ಗೆ ರೆಡ್ಯೂಸ್ ಮಾಡಿ. ಇನ್ನು 70-80% ನಿಮ್ಮ ಆಹಾರದಲ್ಲಿ ಹಣ್ಣು, ಸೊಪ್ಪು, ತರಕಾರಿಗಳನ್ನು ಹೆಚ್ಚಾಗಿ ಉಪಯೋಗಿಸ್ಬೇಕು. ಅತಿ ಹೆಚ್ಚಾಗಿ ಉಪಯೋಗಿಸಿದಾಗ ಇನ್ಫ್ಲಮೇಷನ್, ಇದರಿಂದ ಆಗ್ತಕ್ಕಂಥ ವ್ಯಾಕ್ಸಿನೇಷನಿಂದ ಆಗ್ತಕ್ಕಂಥ ಇನ್ಫ್ಲಮೇಷನನ್ನು ಕಮ್ಮಿ ಮಾಡ್ಬೋದು. ನ್ಯಾಚುರಲಾಗಿ ಬಾಡಿನಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಇದು ಚೇಂಜಸ್ ಕೂಡ ನಮ್ಮ ದೇಹದಲ್ಲಿ ಆಗುತ್ತೆ. ಒಂದನೇದಾಗಿ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಅಂತಂದರೆ, ಎರಡನೇದಾಗಿ ಆಹಾರ ಪದ್ಧತಿನಲ್ಲಿ ಬದಲಾವಣೆ ಮಾಡ್ಕೋಬೇಕು. ಇದು ನೋಡಿ, ಈ ಲೆಡ್ ಅನ್ನೋದು ಸೆಲ್ಲಲ್ಲಿ ಅಥವಾ ಅಲ್ಯೂಮಿನಿಯಂ ಮತ್ತು ಲೆಡ್ ಅನ್ನೋದಿದೆ, ಸೆಲ್ಲಲ್ಲಿ ಸ್ಟ್ರಾಂಗಾಗಿ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ, ನಿಮ್ಮ ಬೋನ್ಸಲ್ಲೇ ಕೂತಿರ್ಬೋದು. ಈ ಕೂತಿರೋದನ್ನ ಹೊರಗೆ ತೆಗೆಯೋದು ಹೇಗೆ ಅಂತಂದರೆ ಫಾಸ್ಟಿಂಗ್ ಮಾಡಿ ಅಂತ ಅಂದರೆ ಉಪವಾಸ ಮಾಡಿ. ವಾರದಲ್ಲಿ ಒಂದು ದಿವಸ ಉಪವಾಸ ಅಂದರೆ 5-6 ಅವರ್ ತಿನ್ನಲಿಲ್ಲ, ರಾತ್ರಿ ಒಂದು ಊಟ ಸ್ಕಿಪ್ ಮಾಡಿದ, ಅದು ಉಪವಾಸ ಆಗಲ್ಲ. 24 hours ಏನನ್ನು ತಿನ್ನಬಾರ್ದು, ಯಾವುದೇ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ತಕ್ಕಂಥದ್ದು ಏನನ್ನು ಬಾಯಿಗೆ ಹಾಕೋಬೇಡಿ. ನಾನು ಸೊಪ್ಪು ತರಕಾರಿನೂ ತಿನ್ನಬೇಡಿ ಒಂದು 24 hours. ಬಟ್ ಯಥೇಚ್ಛವಾಗಿ ನೀರು ಕುಡಿಬೇಕು. ನೀವು ಫಾಸ್ಟಿಂಗ್ ಮಾಡೋದ್ರಿಂದ ಸೆಲ್ಸಲ್ಲಿರ್ತಕ್ಕಂಥ ಈ ಒಂದು ಟಾಕ್ಸಿಕ್ ಏನಿದೆಯಲ್ಲ, ಮಿನರಲ್ಸ್ ಏನಿದೆ, ಅದು ಬ್ಲಡ್ಡಿಗೆ ರಿಲೀಸ್ ಆಗುತ್ತೆ. ಹಾಗೆ ಅತಿ ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಬ್ಲಡ್ಡಿಂದ ಅದು ಯೂರಿನ್ ಮುಖಾಂತರ, ಬೆವರಿನ ಮುಖಾಂತರ, ಮೋಷನಲ್ಲಿ ಮುಖಾಂತರ ಅದು ಹೊರಗೆ ಹೋಗ್ತಾ ಇರ್ತದೆ. ಈ 3 ಹೇಳ್ತಾ ಇರ್ತೀನಿ ನಾನು. ಒಂದು ಸ್ಟ್ರೆಸ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಆಹಾರ ಪದ್ಧತಿನಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಅದರಲ್ಲೂ ನಾನ್ ವೆಜಿಟೇರಿಯನ್ಸಿಗೆ ಅಡ್ವೈಸ್ ಏನಂತಂದರೆ, ತಿನ್ನೋದು ಬಿಡ್ಬೋದಾ, ಸ್ವಲ್ಪ ದಿವಸದ ಮಟ್ಟಿಗೆ 1-2 ವರ್ಷ ನಿಲ್ಲಿಸ್ಬೋದಾ, ಅಥವಾ ಅವಾಗ ತುಂಬ ರೇರಾಗಿ ತಿನ್ಬೋದಾ, ಓಕೆ ಅದು ಓಕೆ. ಇಲ್ಲ ಸರ್, ನಮ್ಮದು ರೆಗ್ಯುಲರಾಗಿ ತಿನ್ನಬೇಕು, ನಾವು ತಿನ್ನೋ ಜಾತಿ, ನಮಗೆ ತುಂಬ ಅಭ್ಯಾಸ, ಅಡಿಕ್ಷನ್ ಅಂತ ಇದ್ದರೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕ್ವಾಂಟಿಟಿ, ಮಿನಿಮಮ್ ಕ್ವಾಂಟಿಟಿಗೆ ರೆಡ್ಯೂಸ್ ಮಾಡ್ಕೊ. ಉಪ್ಪಿನಕಾಯಿ ಥರ ಯೂಸ್ ಮಾಡಿ ಅಂತಿರ್ತೀನಿ. ನಾನ್ ವೆಜ್ನ ಬಿಡೋಕ್ಕಾಗಲಿಲ್ಲ ಅಂದರೆ ಉಪ್ಪಿನಕಾಯಿ ಹಾಕಿ ತಿಂತೀವಿ, ಹಾಗೆ ತಿನ್ನಿ. ಇವತ್ತು ಅನ್ನದ ಥರ ತಟ್ಟೆ ತುಂಬ ಹಾಕ್ಕೊಂಡು ತಿನ್ನಬೇಡಿ, ಹಾಗೆ ಲಿಮಿಟ್ ಮಾಡಿ. ನಾನ್ ವೆಜ್ಜಿಂದನೂ ಕೂಡ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅಸಿಡಿಕ್ ಕಂಟೆಂಟ್ ಇರುತ್ತೆ ನಾನ್ ವೆಜ್ಜಲ್ಲಿ. ಹಾಗಾಗಿ ಲಿಮಿಟ್ ಮಾಡಿ. ನಾನು ಹೇಳ್ತಾ ಇದ್ದೀನಿ, ತಿನ್ನಬೇಡ್ರಿ ಅಂದ ತಕ್ಷಣ ಹಾಗೆ ಕೆಟ್ಟದಾಗ ಕಮೆಂಟ್ ಆಗ್ತಾರೆ, ಆಗಲ್ಲ. ಕಮ್ಮಿ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಮಾಡಿ, ಯಾಕಂದರೆ ನಿಮ್ಮ ಆರೋಗ್ಯಕ್ಕೋಸ್ಕರ ಹೇಳ್ತಾ ಇರೋದು. ಸರ್, ಇನ್ನೊಂದೇನಂತಂದರೆ, ಎಲ್ಲ ಕಡೆ ಕೇಳ್ತಾ ಇದ್ದೀವಿ 6 ವಾರಗಳಷ್ಟೇ ಇರುತ್ತೆ ನಾವು ವ್ಯಾಕ್ಸಿನೇಷನ್ನ ತೊಗೊಂಡ್ರೆ ಅನ್ನೋದು ಕೂಡ ತುಂಬ ಜನದ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. 6 ವಾರಗಳ ಮುಗಿದ ಮೇಲೆ ಅದೇನು ಎಫೆಕ್ಟ್ ಆಗಲ್ಲ ವ್ಯಾಕ್ಸಿನೇಷನ್ ಅನ್ನೋದು ಕೂಡ ತಲೆಯಲ್ಲಿದೆ. ಅದು ನಿಜಾನ ಸುಳ್ಳ ಸರ್? ಈ ಎಕ್ಸ್ಪರ್ಟ್ಸ್ ಅನ್ನೋರು, ಈ ಡಾಕ್ಟರ್ಸ್ ಅನ್ನೋರು ಇವರೆಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ಮೇಡಮ್. ಅವರು ಹೇಳೋದು ಕರೆಕ್ಟಾಗಿ ಹೇಳಲ್ಲ. ಎಫೆಕ್ಟ್ 6 ವಾರ ಇರುತ್ತೆ, ಹೌದು.
ವ್ಯಾಕ್ಸಿನೇಷನ್ ಕೊಟ್ಟರೆ ನಿಮ್ಮಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದನ್ನ ನೀವು ಎಫೆಕ್ಟ್ ಅಂತ ಅನ್ಕೋತಿರಲ್ಲ, ಅದು 6 ವಾರ ಇರಲ್ಲ, 4 ವಾರ, 1 ತಿಂಗಳಲ್ಲಿ ಅದು ವ್ಯಾನಿಷ್ ಆಗೋಗ್ಬಿಡುತ್ತೆ. ನಿಮ್ಮ ಬಾಡಿನಲ್ಲಿ ಎಫೆಕ್ಟೇ ಇರಲ್ಲ, ಅದು ಝೀರೋ ಎಫೆಕ್ಟ್. ನೀವು ವ್ಯಾಕ್ಸಿನೇಷನ್ ತೊಗೊಂಡಿದ್ದು 1 ತಿಂಗಳಾದ್ಮೇಲೆ ಝೀರೋ ಆಗಿಬಿಟ್ಟಿರ್ತದೆ. ಬಟ್ ಸೈಡ್ ಎಫೆಕ್ಟು ಈಗ ನೋಡಿ 4 ವಾರ ಎಫೆಕ್ಟ್ ಇರ್ತದೆ, 4 ವರ್ಷ ಸೈಡ್ ಎಫೆಕ್ಟ್ ಇರ್ತದೆ. ಇವರೆಲ್ಲ ಮೆನ್ಷನ್ ಮಾಡೋದು ಎಫೆಕ್ಟ್ ಇರ್ತದೆ, ಎಫೆಕ್ಟ್ ಹೌದು, ಎಫೆಕ್ಟ್ 4 ವಾರ. ಬಟ್ ಅದರ ಸೈಡ್ ಎಫೆಕ್ಟ್ ಅಂತಲ್ಲ, ಹೆವಿ ಮೆಟಲ್ಸ್ ನಮ್ಮ ದೇಹ ಸೇರಿರುತ್ತಲ್ಲ, ಅದು 4 ವರ್ಷ ಬೇಕು ನಮ್ಮ ದೇಹದಿಂದ ಹೊರಗೆ ಹೋಗಲಿಕ್ಕೆ. ಅದು ಹಂಗಂತೇಳಿ 4 ವರ್ಷ ನಿಮ್ಮ ದೇಹದಲ್ಲಿ ಇರ್ತದೆ ಅಂತ ಹೇಳ್ತಾ ಇಲ್ಲ ನಾನು. ಇವತ್ತೇ ನೀವು ಇನ್ನೊಂದು ಕರೆಕ್ಟಾಗಿ ನಾನು ಹೇಳಿದಂಥ ಸಿಂಪಲ್ ಮೆಷರ್ಸ್, ಅದೇನು ನೀವು ಹಣ ಕೊಟ್ಟು ತರಬೇಕಾಗಿಲ್ಲ, ಯಾವುದೋ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗಿಲ್ಲ. ನೋಡಿ, ಅನವಶ್ಯಕವಾಗಿ ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟ್ ಮಾಡೋದು, ಇವರಿಗೆಲ್ಲ ಬಿಸ್ನೆಸ್ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ನೀವು. ನಿಮಗೆ ಯಾವುದೇ ರೀತಿ ಹಾರ್ಟಿಗೆ ಎಫೆಕ್ಟ್ ಆಗಲ್ಲ. 200% ನಾನು ಬೇಕಿದ್ರೆ ಹೇಳ್ತೀನಿ, ನಿಮಗೆ ಯಾವುದೇ ತೊಂದರೆ ಆಗಲ್ಲ. ಯಾವಾಗ ನೀವು ನ್ಯಾಚುರಲ್ಲಾಗಿ ನಿಮ್ಮ ದೇಹವನ್ನು ಈ ಅಸಿಡಿಕ್ಕಿಂದ ಆಲ್ಕಲೈನ್ ಮಾಡಿದಾಗ, ಕೆಲವೊಂದು ಸಿಂಪಲ್ ಮೆಷರ್ಸ್ ಇದೆ, ಇದಷ್ಟನ್ನು ಫಾಲೋ ಮಾಡಿದರೆ ತಿಂಗಳು 2 ತಿಂಗಳಿಲ್ಲ ಅಥವಾ 3 ತಿಂಗಳು ಅಂತ ಅಂದ್ಕೊಳ್ಳಿ, 3 ತಿಂಗಳು ಸ್ಟ್ರಿಕ್ಟಾಗಿ ಇವನ್ನ ಫಾಲೋ ಮಾಡ್ತಾ ಬಂದರೆ, ಅಂದರೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದು, ಆಹಾರ ಪದ್ಧತಿನಲ್ಲಿ ಬದಲಾವಣೆ, ಅತಿ ಹೆಚ್ಚಾದ ತರಕಾರಿ ಉಪಯೋಗಿಸೋದು, 20% ಕಾಳು ಬೆಳೆಗಳನ್ನ ಯೂಸ್ ಮಾಡೋದು, ನೀರನ್ನು ಯಥೇಚ್ಛವಾಗಿ ಕುಡಿಯೋದು, ಹಾಗೆ ವಾರಕ್ಕೊಮ್ಮೆ ಉಪವಾಸ ಮಾಡೋದು ಮಾಡಿದರೆ ನನ್ನ ಪ್ರಕಾರ 3 ತಿಂಗಳಲ್ಲಿ ಇದ್ರ ಸೈಡ್ ಎಫೆಕ್ಟು ಕೂಡ ಝೀರೋ ಆಗೋಗ್ಬಿಡುತ್ತೆ ಅಂತ. ಸರ್, ಆ್ಯಂಡ್ ಎಲ್ಲರೂ ಹೇಳ್ತಾ ಇದ್ದಾರೆ, ಅಂದರೆ ಕೇಳಿ ಬರ್ತಾ ಇದೆ ಕೂಡ, ಪುನೀತ್ ರಾಜ್ಕುಮಾರ್ ಅವ್ರ ಸಾವಿಗೆ ಕೂಡ ಈ ಕೋವಿಶೀಲ್ಡ್ ವ್ಯಾಕ್ಸಿನೇ ಕಾರಣ ಅಂತ. ಇದ್ರ ಬಗ್ಗೆ ತುಂಬ ಗೊಂದಲಗಳು ಕೂಡ ಇದೆ ಸರ್. ಅವ್ರ ಸಾವಿಗೆ ನಿಜವಾಗ್ಲೂ ಇದೇ ಕಾರಣ ಆಯಿತಾ ಅಂತ. ಎಷ್ಟು ನಿಜ, ಎಷ್ಟು ಸುಳ್ಳು ಸರ್? ಇದ್ರ ಬಗ್ಗೆ ಆವಾಗಲೇ ತನಿಖೆ ಆಗಬೇಕಾಗಿತ್ತು. ಯಾಕಂದರೆ ಅಷ್ಟೊಂದು ಆರೋಗ್ಯವಾಗಿದ್ದ ವ್ಯಕ್ತಿ, ಯಾವುದೇ ಒಂದು ಹಾರ್ಟ್ ಡಿಸೀಸಿಗೆ, ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಯಾವುದೇ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಅದು ಕೂಡ ಏನು ತೊಗೊಂಡಿರ್ಬೋದು, ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೋಡಿದರೆ ವ್ಯಾಕ್ಸಿನೇಷನ್ ಒಂದೇ ಇದ್ದಿದ್ದು. ಆ ಟೈಮ್ನಲ್ಲೂ ಕೂಡ ನಾವು ವಿಡಿಯೋ ಹೇಳಿದ್ವಿ. ಬಟ್ ಎಷ್ಟು ಸೆನ್ಸಿಟಿವ್ ಮ್ಯಾಟ್ರ್ ಆಗಿತ್ತು ಆ ಟೈಮ್ನಲ್ಲಿ ಅಂತ ಅಂದರೆ ನಮಗೆ ಭಯ ಆಗ್ತೈತೆ ಹೇಳಲಿಕ್ಕೆ. ಈ ರೀತಿ ಹೇಳಿಬಿಟ್ರೆ ಜನ ಬಂದು ಹೊಡಿತಾರೆ, ಗೌರ್ಮೆಂಟ್ ನಮ್ಮ ಮೇಲೆ ಆ್ಯಕ್ಷನ್ ತೊಗೊಳುತ್ತೆ. ಇವೆಲ್ಲ ಭಯಗಳಿಂದ ಜನರಿಗೆ ಹೇಳೋ ರೀತಿ ಹೇಳಿದ್ವಿ. ಯಾವುದೋ ಒಂದು ಇಂಜೆಕ್ಷನ್ಸ್ ಆಗಿರ್ಬೋದು, ಯಾವುದೋ ಒಂದು ಮೆಡಿಸಿನ್, ಅನವಶ್ಯಕವಾದ ಇಂಜೆಕ್ಷನ್, ಅನವಶ್ಯಕವಾದತಕ್ಕಂಥ ಮೆಡಿಸಿನ್ ತೊಗೊಂಡು ಅವರ ಸಾವು ಆಗಿರ್ಬೋದು ಅಂತಕ್ಕಂಥ ವೀಡಿಯೋನು ಕೂಡ ನಾನು ಪುನೀತ್ ಅವರು ತೀರ್ಕೊಂಡ ನಂತರ ಡೈರೆಕ್ಟಾಗಿ ಹೇಳೋಕ್ಕಾಗದೇ ಆಗದಲ್ಲಿ ನಾನು, ಯಾಕಂತಂದರೆ ಹೇಳೋಂಥ ಪರಿಸ್ಥಿತಿ ಇರಲಿಲ್ಲ. ತುಂಬ ಜನ ಮನನೊಂದು ಆ ಟೈಮ್ನಲ್ಲಿ. ಏನಾದರೂ ಆಗ್ಬೋದಾಗಿತ್ತು ಈ ರೀತಿ ಒಂದು ಹೇಳಿಕೆಯಿಂದ, ಏನು ದೊಡ್ಡ ಮಟ್ಟಕ್ಕೆ ಗಲಭೆ ಆಗ್ತಕ್ಕಂಥ ಸಾಧ್ಯತೆ ಇತ್ತು ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಹೇಳಿದ್ವಿ. ಬೇರೆ ಕಾರ್ಡಿಯಾಲಜಿಸ್ಟ್ ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡಲಿಲ್ಲ. ಇದು ಒಂದು ಸಾಧ್ಯತೆ ಅನ್ನೋ ಒಂದು ಪ್ರಶ್ನೆ ಅವರು ಯಾರಿಗೂ ಹತ್ರ ತರಲಿಲ್ಲ, ಯಾಕಂದರೆ ಎಲ್ರಿಗೂ ಭಯ ಇತ್ತದು. ಬಟ್ ನನಗೆ ಅಂದೂ ಇದ್ದಿದ್ದ ಅನುಮಾನ, ಇವತ್ತು ನನಗೆಲ್ಲಿರ್ತಕ್ಕಂಥ ಒಂದು ಅನುಮಾನ ಏನಂತಂದರೆ, ಇದು ಪ್ರೂವ್ ಆಗಿಲ್ಲ. ಅದರಿಂದನೇ ನಾನು ಕೂಡ ವ್ಯಾಕ್ಸಿನೇಷನಿಂದನೇ ಅವ್ರು ತೀರ್ಕೊಂಡ್ರು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಬೇರೆ ಅದು ತನಿಖೆನೇ ಮಾಡಲಿಲ್ಲ. ಆ ಟೈಮ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ, ಯಾವುದರಿಂದ ಆಯಿತು ಅಂತ ಯಾವ ಒಂದು ತನಿಖೆ ಕೂಡ ಆಗಲಿಲ್ಲ. ಹಾಗಾಗಿ ಅದು ನನಗೂ ಕೂಡ ಹೇಳಲಿಕ್ಕೆ ಕಷ್ಟ. ಬಟ್ ನೀವೇ ವಿಚಾರ ಮಾಡಿ, ಜನಗಳಿಗೆ ಹೇಳ್ತಾಯಿದ್ದೀನಿ, ಏನೂ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ, ಅತ್ಯಂತ ಆರೋಗ್ಯವಾಗಿ, ನಾನು ನೋಡಿದ್ದೀನಿ ಅವ್ರನ್ನ, ಅತ್ಯಂತ ಆರೋಗ್ಯವಾಗಿದ್ದರು, ಅತ್ಯಂತ ಫಿಟ್ ಆಗಿದ್ದಂಥವ್ರು, ಯಾರೂ ಊಹಿಸೋಕ್ಕಾಗದೇ ಇರೋ ರೀತಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಂದರೆ ಕಾರಣ ಏನಿರ್ಬೋದು? ಬೇರೆ ಯಾವುದೂ ಇಲ್ಲ ಅಂತಂದಾಗ ಇದರ ಹಿಂದಿರ್ತಕ್ಕಂಥ ವ್ಯಾಕ್ಸಿನೇಷನ್ ಇರ್ಬೋದಾ ಅಂತಕ್ಕಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಹುಟ್ಟಬೇಕಾಗಿದ್ದು. ಸರ್, ಆ್ಯಂಡ್ ನಮ್ಮ ಗೌರ್ಮೆಂಟ್ ಅವರೇ ಇನಿಷಿಯೇಟಿವ್ ತಂದಿದ್ದು, ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ ಅಂತಂದರೆ, ಕೋವಿಡ್ ಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಎರಡರಲ್ಲಿ ಒಂದು ತೊಗೊಂಡಿಲ್ಲ ಅಂತಂದರೆ, ಯಾವ ಮಾಲ್ಗಳಿಗೂ ಅಥವಾ ಯಾವ ಏರ್ಪೋರ್ಟ್ಗಾಗಿರ್ಬೋದು, ಶಾಲೆಗಳಿಗಾಗಿರ್ಬೋದು, ಎಲ್ಲೂ ಕೂಡ ಅಲೋ ಮಾಡಲೇ ಇಲ್ಲ ಅವರು. ಹಾಗಾಗಿ ಎಲ್ಲರೂ ತೊಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಮೇ ಬಿ ಗೌರ್ಮೆಂಟ್ ಅವ್ರದ್ದು ಒಂದು ಪಾಲು ಇರ್ಬೋದಾ ಈ ಕೋವಿಡ್ ಶೀಲ್ಡ್ ಅನ್ನೋ ವ್ಯಾಕ್ಸಿನೇಷನ್ದಲ್ಲಿ ಅಂತ? ಪಾಲು ಅಂತ ಹೇಳಲಿಕ್ಕಾಗಲ್ಲ ಮೇಡಮ್. ಇಲ್ಲಿ 2 ಥರ ಇರುತ್ತೆ. ಒಂದನೇದಾಗಿ ಏನಾಗಿರುತ್ತೆ, ವ್ಯಾಕ್ಸಿನೇಷನ್ ಕಂಪ್ನಿಗಳು ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಬಿಸ್ನೆಸ್ ಇದೆ, ಸಾವಿರಾರು ಲಕ್ಷ ಕೋಟಿಗಳ ಬಿಸ್ನೆಸ್ ಇದೆ ವ್ಯಾಕ್ಸಿನೇಷನ್ ಕಂಪ್ನಿಗೆ. ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಲಕ್ಷಾಂತರ ಕೋಟಿ ರೂಪಾಯಿ ದುಡಿಮೆ ಮಾಡ್ತದಾನೆ ಅಂತಂದರೆ, ಅವ್ರು ಪ್ರತಿಯೊಬ್ಬರನ್ನು ಕೊಂಡ್ಕೊತಾನೆ. ಅವನು ಬಿಸ್ನೆಸ್ಸಿಗೆ ಅನುಕೂಲ ಆಗಬೇಕು ಅಂತಂದರೆ ಸರ್ಕಾರನೂ ಕೊಂಡ್ಕೋಬೋದು, ಮಾಧ್ಯಮಗಳನ್ನು ಕೊಂಡ್ಕೋಬೋದು, ಡಾಕ್ಟರ್ಸ್ನೂ ಕೊಂಡ್ಕೋಬೋದು. ಇಲ್ಲಿ ನನಗೆ ಅನಿಸಿದ್ದು ಅದೇ, ಎಲ್ಲರನ್ನೂ ಇವರು ಕೊಂಡ್ಕೊಂಬಿಟ್ರ ವ್ಯಾಕ್ಸಿನೇಷನ್ ಕಂಪ್ನಿಯವರು. ಡಾಕ್ಟರ್ಸ್ ಫಸ್ಟ್ ಮೊದಲನೇದಾಗಿ ಅವರು ಕೊಂಡ್ಕೊಂಡಿದ್ದು ಅಂತಂದ್ರೆ ನನಗೆ ಅನಿಸಿದ್ದು, ಡಾಕ್ಟರ್ಸೇ ಅವರ ಒತ್ತಡಕ್ಕೆ ಒಳಗಾಗ್ಬಿಟ್ರ. ವ್ಯಾಕ್ಸಿನೇಷನ್ ಎಲ್ರಿಗೂ ಕೊಡಬೇಕು, ವ್ಯಾಕ್ಸಿನೇಷನ್ ಎಫೆಕ್ಟಿವ್ ಇದೆ, ವ್ಯಾಕ್ಸಿನೇಷನಿಂದ ಸೈಡ್ ಎಫೆಕ್ಟ್ ಇಲ್ಲ. ಇದೇ ರೀತಿ ಮಾಹಿತಿ ಅವ್ರು ಡಾಕ್ಟರ್ಸ್ ಕೊಡ್ತಾಯಿದ್ದ ಮಾಹಿತಿನೇ ಇದು ನಾವು ನೋಡಿದ್ದೀವಿ. ಸುಳ್ಳು ಮಾಹಿತಿಗಳು, ವ್ಯಾಕ್ಸಿನೇಷನಿಂದ ಸೈಡ್ ಎಫೆಕ್ಟ್ ಇಲ್ಲ, ಸೇಫ್ ಅಂದರು. ಯಾವ ಸೇಫು? ಯಾವ ಒಂದು ಮೆಡಿಸಿನ್ ಕೂಡ ಸೇಫ್ ಅಲ್ಲ. ಬಟ್ ಆದರೆ ಡಾಕ್ಟರ್ಸು
ಡಾಕ್ಟರ್ಸ್ ಮುಖಾಂತರ ಮಾಧ್ಯಮದಲ್ಲಿ ಹೇಳ್ಸೋದು, ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಸೋದು, ಏನು ತುಂಬ ಸೇಫ್ ಇದು, ತೊಗೋಬೇಕು, ತೊಗೊಳ್ಳಿಲ್ಲ ಅಂದರೆ ಸತ್ತೋಗ್ಬಿಡ್ತೀರ ಅಂತಕ್ಕಂಥ ಎಲ್ಲೋ ಒಂದು ಕಡೆ ವ್ಯಾಕ್ಸಿನೇಷನ್ ಕಂಪ್ನಿಗಳು ಡಾಕ್ಟರ್ಸ್ ಮೇಲೆ ಬಲವಂತವಾಗಿ ಒಂದು ಒತ್ತಡದಿಂದ ಈ ಒಂದು ಹೇಳಿಕೆಯನ್ನು ಕೊಡಿಸಿ ಅದರ ಜೊತೆಗೆ ಸರ್ಕಾರದ ಮೇಲೂ ಕೂಡ ಒಂದು ಒತ್ತಡ ಏರಿದ್ವೇನೋ ಅಂತ ಈ ಡಾಕ್ಟ್ರದ್ದು ತಪ್ಪು ಅನ್ನೋದಕ್ಕಿಂತ ಡಾಕ್ಟ್ರು ಅಥವಾ ಸರ್ಕಾರದ ತಪ್ಪು ಅನ್ನೋದಕ್ಕಿಂತ ಇದ್ರ ಮೇಲೆ ನನಗೆ ಕಾಣ್ತಾ ಇರೋದು ಏನಂತಂದರೆ ಎಲ್ಲೋ ದೊಡ್ಡ ಮಟ್ಟದ ಒಂದು ಒತ್ತಡನೇ ಇವ್ರ ಮೇಲೆ ಅಥವಾ ದೊಡ್ಡ ಮಟ್ಟದ ಒಂದು ದುರಾಸೆಯೇ ಎಲ್ಲೋ ಹಣದ ಆಮಿಷ ಎಲ್ಲೋ ಬಂದು ಮಾಡಿರ್ಬೋದು ಅಂತಕ್ಕಂಥ ಅನಿಸಿಕೆ ನಂದು. ಸರ್, ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಬ್ಲಡ್ ಕ್ಲಾಟ್ಸ್ ಆಗುತ್ತೆ ಆ್ಯಂಡ್ ಅದನ್ನು ಕಂಪ್ನಿಯವ್ರು ಕೂಡ ಒಪ್ಕೊಂಡಿದ್ದಾರೆ. ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಕಂಪ್ನಿಯವ್ರು ಆಸ್ಟ್ರಾಜೆನೆಕಾ ಇವ್ರು ಕೂಡ ಒಪ್ಕೊಂಡಿದ್ದಾರೆ ಬ್ಲಡ್ ಕ್ಲಾಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಅದು ನಿಜಕ್ಕೂ ಹೌದಾ ಸರ್? ಬ್ಲಡ್ ಕ್ಲಾಟ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆಯಾ ಅದರಿಂದ? ಅದೊಂದು ರೇರ್ ಡಿಸೀಸ್ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಮೇಡಮ್, ಅದೊಂದೇನು ರೇರ್ ಡಿಸೀಸ್ ಅಲ್ಲ. ಬ್ಲಡ್ ಕ್ಲಾಟ್ ಆಗೋದು ಅಂತಂದರೆ ನಮ್ಮ ರಕ್ತನಾಳದಲ್ಲಿ ರಕ್ತ ಸಂಚರಿಸ್ತಾ ಇರ್ತದೆ. ಇದು ಹೆಪ್ಪುಗಟ್ಟೋದು ಎಲ್ಲೋ ಒಂದು ಜಾಗದಲ್ಲಿ ಗಟ್ಟಿ ಆಗಿಬಿಡೋದು, ಹೆಪ್ಪುಗಟ್ಟತಕ್ಕಂಥ ಒಂದು ಕ್ಲಾಟ್ಸ್ ಆಗುತ್ತೆ ಅಂತ ನೋಡಿ. ಕ್ಲಾಟ್ಸ್ ಆಗಿಬಿಟ್ಟು ಸ್ಟ್ರೋಕ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳ್ತೀವಿ. ಸ್ಟ್ರೋಕು ಹಾರ್ಟ್ ಅಟ್ಯಾಕ್ ಅನ್ನೋದು ಮುಂಚೆಯಿಂದನೂ ಇದೆ. ಇದು ರೇರ್ ಏನಲ್ಲ, ಮುಂಚೆಯಿಂದನೂ ಸುಮಾರು ವರ್ಷಗಳು, ಸುಮಾರು ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಇದು. ನೂರಲ್ಲ, ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ. ತುಂಬ ಅಪರೂಪ, ತುಂಬ ವಿರಳವಾಗಿದ್ದಂಥ ಕೇಸಸ್ಸು ಎಲ್ಲೋ ವ್ಯಾಕ್ಸಿನೇಷನ್ ನಂತರ ಅತಿ ಹೆಚ್ಚಾಗಿ ಎಲ್ರಿಗೂ ಕಾಣ್ತಿದ್ದೆ. ಯಾವಾಗೋ ಎಲ್ಲೋ ಕೇಳ್ತಾ ಇದ್ವಿ ನಾವು, ಹಾರ್ಟ್ ಅಟ್ಯಾಕ್ ಆಗಿ ಯಾರೋ ಸತ್ತರು, ಅದರಲ್ಲೂ ವಯಸ್ಸಾದವ್ರಲ್ಲಿ ನೋಡ್ತಾ ಇದ್ವಿ. 17 ವರ್ಷ 18 ವರ್ಷ SSLC ಹುಡುಗರು, ಎಕ್ಸಾಮ್ ಬರೀತಿದ್ದಂಥ ಹುಡುಗರೆಲ್ಲ ಹಾರ್ಟ್ ಅಟ್ಯಾಕು ಇಂಥದ್ದೆಲ್ಲ ಎಲ್ಲೋ ಒಂದು ಕಡೆ ನೋಡಿದರೆ ವ್ಯಾಕ್ಸಿನೇಷನಿಂದ ಇರಬಹುದೋ ಅನ್ನತಕ್ಕಂಥ ಅನುಮಾನ ಪ್ರತಿಯೊಬ್ಬರಲ್ಲೂ ಕಾಡುತ್ತೆ. ಕೋವಿಡ್ ವ್ಯಾಕ್ಸಿನೇಷನ್ನು ಮತ್ತು ಬ್ಲಡ್ ಕ್ಲಾಟು ಅದರಿಂದನೇನಾ ಅಂತ ನೋಡೋಕೆ ಹೋದರೆ ವ್ಯಾಕ್ಸಿನೇಷನ್ ನಾನು ಹೇಳಿದೆ ಒಂದೇ ತೊಂದರೆ ಮಾಡಲ್ಲ. ವ್ಯಾಕ್ಸಿನೇಷನ್ ಜಾಸ್ತಿ ಮಾಡೋದು ಇನ್ಫ್ಲಮೇಷನ್, ಹಾರ್ಟ್ನಲ್ಲಿ ಇನ್ಫ್ಲಮೇಷನ್ ಮಾಡುತ್ತೆ, ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಯಾವಾಗ ಒಂದು ರಕ್ತನಾಳದಲ್ಲಿ ಇನ್ಫ್ಲಮೇಷನ್ ಆಗುತ್ತೋ ಅಂಥ ಟೈಮ್ನಲ್ಲಿ ಸ್ವಲ್ಪ ಎಲ್ಲರಲ್ಲೂ ಆಗಲ್ಲ ನೋಡಿ, ಕಾಂಪ್ಲಿಕೇಶನ್ಸು ಎಲ್ಲರಲ್ಲೂ ಆಗಲ್ಲ, ಏನೋ ಇನ್ಫೆಕ್ಷನ್ ಆಗಿ ಎಲ್ಲರೂ ಸಾಯಲ್ಲ, ಕೆಲವರಲ್ಲಿ ಏನೋ ತೊಂದರೆ ಆಗುತ್ತೆ. ಹಾಗೆ ವ್ಯಾಕ್ಸಿನೇಷನ್ನು ಕೂಡ ಕೆಲವರಲ್ಲಿ ಇದು ಇನ್ಫ್ಲಮೇಷನ್ ಅನ್ನೋದು ರಕ್ತನಾಳದಲ್ಲಿ ಮತ್ತು ಹಾರ್ಟಲ್ಲಿ ಜಾಸ್ತಿ ಆಗಿಬಿಟ್ಟು ರಕ್ತ ಹೆಪ್ಪುಗಟ್ಟತಕ್ಕಂಥ ಒಂದು ಸಮಸ್ಯೆ ಇರುತ್ತೆ. ಇದೊಂದೇ ಸಮಸ್ಯೆ ಅಲ್ಲ. ಈಗ ಇದು ನೋಡಿ, ಇದನ್ನು ಹೇಳ್ತೀನಿ, ಒಂದು ಬ್ಲಡ್ ಕ್ಲಾಟ್ ಆಗುತ್ತೆ, ಅದೊಂದಲ್ಲ, 100 ಸಮಸ್ಯೆಗಳಿರ್ತವೆ. ಈ ಸದ್ಯಕ್ಕೆ ಅವ್ರು ಒಪ್ಕೊಂಡಿರೋದು 1-2 ಇರ್ಬೋದು, ಏನೋ ಕೇಳ್ತಾ ಇದ್ದಾರೆ, ಏನೋ ಸರ್ಕಾರ ಇದ್ರ ಮುಂದೆ ನ್ಯಾಯಾಲಯದ ಮುಂದೆ ಒಪ್ಕೋಬೇಕಲ್ಲ ಅಂತ ಹೇಳಿ 1-2 ಅಂತ ಒಪ್ಕೋಬೋದು. ಹುಡುಕಿದ್ರೆ 100 ಕಾಂಪ್ಲಿಕೇಶನ್ಸ್ ಇರ್ತವೆ. 100 ಸಮಸ್ಯೆಗಳಿಗೂ 100 ತೊಂದರೆಗಳಿಗೂ ಒಂದೇ ಒಂದು ಪರಿಹಾರ ಇರೋದಂದರೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಯಾಕೆ ವ್ಯಾಕ್ಸಿನೇಷನ್ ಬಗ್ಗೆ ತಲೆ ಕೆಡಿಸ್ಕೊತೀರಾ? ನಾನು ಅವಾಗ ಹೇಳ್ತಿದ್ದೆ, ಕೋವಿಡ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರಾ, ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ ಅಂತೇಳಿ. ಈಗ ನಾನು ಅಡ್ವೈಸ್ ಕೊಡ್ತೀನಿ, ವ್ಯಾಕ್ಸಿನೇಷನ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರಾ, ಕೋವಿಶೀಲ್ಡ್ ಬಗ್ಗೆ ಯಾಕೆ ತಲೆ ಕೆಡಿಸ್, ನಿಮ್ಮ ಆರೋಗ್ಯ ಸರಿಯಾಗಿ ಇಟ್ಕೊಳ್ಳಿ. ಆ ಕೋವಿಶೀಲ್ಡು ಏನು ಮಾಡಲ್ಲ, ಅವಾಗ ಕೋವಿಡ್ ನೀವು ಹೆಲ್ತಿ ಆಗಿದ್ದರೆ ನಿಮ್ಮ ಕೋವಿಡ್ ಏನು ತೊಂದರೆ ಮಾಡ್ತಾ ಇರಲಿಲ್ಲ. ಹಾಗೆ ನಿಮ್ಮ ಹೆಲ್ತನ್ನೇ ಕಾಪಾಡ್ಕೊಂಡು ಹೋದ ಪಕ್ಷದಲ್ಲಿ ಈ ಕೋವಿಶೀಲ್ಡು ನಿಮ್ಮನ್ನೇನು ಮಾಡಲ್ಲ. ನೋಡಿದ್ರಲ್ಲ ಇವತ್ತಿನ ಸಂಚಿಕೆ ಏನಾಗಿತ್ತು ಅಂತ. ಕೋವಿಡಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ ಅಂತ ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಅವರು ಕಂಪ್ಲೀಟಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಗಿರಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.